ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ರೆಡ್ ಬಸ್ನಲ್ಲಿ ನೀವು ಸೀಟ್ನ ಯಾವ ಥರ ಬುಕ್ ಮಾಡ್ಬೇಕಂತ, ಅದು ಮೊಬೈಲ್ನಲ್ಲಿ ಯಾವ ಥರ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬರ ಇದ್ದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಈಗ ನೀವು ಏನು ಮಾಡ್ಬೇಕಂದ್ರೆ ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡು ರೆಡ್ ಬಸ್ನ ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಇಲ್ಲಿ ಡೌನ್ಲೋಡ್ ಮಾಡಿ ಲಾಗಿನ್ ಮಾಡಿದ್ದೀನಿ. ಈ ಥರ ಓಪನ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಬಸ್ ಟಿಕೆಟ್ ಅಂತ ಇದೆ, ಇಲ್ಲಿ ಈ ಥರ ಬರುತ್ತೆ. ಈಗ ಬೆಳಗಾವಿಯಿಂದ ನಾನು ಬೆಂಗಳೂರು ಅಂತ ಹಾಕ್ತೀನಿ. ಈಗ ನಿಮಗೆ ಮತ್ತೆ ಡೇಟ್ ಆಫ್ ಜರ್ನಿ ಯಾವ ದಿನ ಹೋಗ್ಬೇಕಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು 23 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಈ ಥರ ಈಗ ಸರ್ಚ್ ಬಸ್ ಅಂತ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಮೊದಲೇದು ಕಾಣ್ತಿದೆಯಲ್ಲ, ಇದು KSRTC. ಈ ಥರ ಬಸ್ ನೋಡಿ, ಇದು ರಾಜಹಂಸ. ಇಲ್ಲಿ ಬೇಕಾದ್ರೆ ನಾವು ಬುಕ್ ಮಾಡ್ಕೋಬೋದು ರಾಜಹಂಸ. ಇಲ್ಲಾಂದರೆ ಪ್ರೈವೇಟ್ ಪ್ರೈವೇಟ್ ಬೇಕಂದರೆ ಈ ಥರ ನೋಡಿ, ಇಲ್ಲಿ ಈ ಶಾರ್ಟ್ ಫಿಲ್ಟರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಶಾರ್ಟ್ ವೇ ಅಂತ ಲೋ ಟು ಹೈ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ, ವ್ಯೂ 129 ಬಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಪ್ರೈಸಸ್ ಬರ್ತಿದೆ ನೋಡಿ. ಇಲ್ಲಿ ಈಗ ವೇಟ್ ಮಾಡಿ, ಸ್ಲೋ ಇದೆ. ಈಗ ನೋಡಿ, ಸುಗಮ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ ನಾನು. ರೇಟ್ ಜಾಸ್ತಿ ಇದೆ ಅದಕ್ಕೆ. ಈಗ ನೋಡಿ, ನಿಮಗೆ ಸಿಂಗಲ್ ಸೀಟ್ ಬೇಕಂದರೆ 900 ಇದೆ, ಮತ್ತು ಡಬಲ್ ಸೀಟ್ ಬೇಕಂದರೆ 800 ರೂಪಾಯಿ ಇದೆ. ನೀವು ಆದಷ್ಟು ಡಬಲ್ ಸೀಟ್ನೇ ಸೀಟ್ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಸಿಂಗಲ್ ಸೀಟ್ನಲ್ಲಿ ಅಷ್ಟೇನು ಸ್ಪೇಸ್ ಇರಲ್ಲ, ಅದಕ್ಕೆ ಡಬಲ್ ಸೀಟ್ ಬೇಕಾದ್ರೆ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕ್ಯಾನ್ಸಲೇಷನ್ ಪಾಲಿಸಿ ಇದೆ ನೋಡಿ. ನೀವು 22 ಜೂನ್ 8 PM ಅದು ಮಾಡಿದರೆ 75% ರಿಫಂಡ್ ಆಗುತ್ತೆ ವಿತ್ ಫ್ರೀ ಕ್ಯಾನ್ಸಲೇಷನ್. ಮತ್ತು ನೀವು 4 ಗಂಟೆಗೆ ಕ್ಯಾನ್ಸಲ್ ಮಾಡಿದರೆ 50% ರಿಫಂಡ್ ಆಗುತ್ತೆ. ಮತ್ತು ನೀವು 23 8 ಗಂಟೆಗೆ ಮಾಡಿದರೆ ರಿಫಂಡ್ ಆಗೋಲ್ಲ. ಈ ಥರ ಬಂದಿದೆ ಪಾಲಿಸಿ ನೋಡಿ. ಈಗ ರೂಟ್ ನೋಡ್ಕೊಳ್ಳಿ, ಬೆಳಗಾವಿ, ಧಾರವಾಡ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು, ಈ ಥರ ಹೋಗುತ್ತೆ ಇದು. ಈಗ ನೋಡಿ, ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ. ಈಗ ನೋಡಿ, ಈ ಥರ ನೀವು ಬುಕ್ ಮಾಡಬೇಕಂದ್ರೆ ಇಲ್ಲಿ ಸ್ಟಾರ್ ಅಂತ ಇದೆಯಲ್ಲ, ಇಲ್ಲಿ 3.9 ಈ ಥರ ನೋಡಿ ಬುಕ್ ಮಾಡಿ. ಯಾಕಂದರೆ ರಿವ್ಯೂ ನೋಡ್ಕೊಳ್ಳಿ, ಯಾವ ಥರ ಬಸ್ಸಿಗೆ ಈಗ ಕಸ್ಟಮರ್ ಯಾವ ಥರ ರಿವ್ಯೂ ಕೊಟ್ಟಿದ್ದಾರೆ ಅಂತ. ಈಗ 4 ಅಂತ ಇದ್ದರೆ ಸರಿ, ಯಾಕಂದರೆ ಈಗ 3 ಅಂತ ಇದೆ ಅಂದರೆ ಆ ಬಸ್ಸಲ್ಲಿ ಏನೋ ಫೆಸಿಲಿಟಿ ಕಡಿಮೆ ಇದೆ ಅಂತ ಅರ್ಥ. ಇಲ್ಲಾಂದರೆ ಅವರು ಡ್ರೈವಿಂಗ್ ಮಾಡುವಾಗಲೂ ಸ್ವಲ್ಪ ಏನಾದ್ರು ಮಿಸ್ಟೇಕ್ ಮಾಡ್ತಾರೆ ಅಂತ. ಈ ಥರ ನೋಡಿ, ಗ್ರೀನ್ ಈಗ ನೋಡಿ 1.4 ಅಂದರೆ ಈ ಬಸ್ ಚೆನ್ನಾಗಿಲ್ಲ ಅಂತ ಅರ್ಥ. ಈ ಥರ ಕಸ್ಟಮರ್ ರಿವ್ಯೂ ಕೊಡ್ತಾರೆ ನೋಡಿ. ಈಗ ನೋಡಿ 4.7 VRL, ಅದಕ್ಕೆ ಇದು 4.7 ರಿವ್ಯೂ ಕೊಟ್ಟಿದ್ದಾರೆ ನೋಡಿ. ಈ ಬಸ್ ಆ ಥರ ಲಗ್ಸುರಿನೇ ಇದೆ, ಅದಕ್ಕೆ ನೀವು VRL ಮಾಡ್ಕೊಳ್ಳಿ. ಈಗ 800 ರೂಪಾಯಿ ಅಂತ ಕ್ಲಿಕ್ ಮಾಡಿ, ಸೆಲೆಕ್ಟ್ ಬೋರ್ಡಿಂಗ್ ಪಾಯಿಂಟ್ ಅಂತ ಕ್ಲಿಕ್ ಮಾಡಿ. ಈ ಥರ ಅದು ನೋಡಿ, ಬೆಳಗಾವಿ ಗೋವೇಶ್ ಹೆಗಡೆ ಟ್ರಾವೆಲ್ಸ್ ಈ ಥರ ಪಿಕಪ್ ಇದೆ ನೋಡಿ. ಇಲ್ಲಿ ಮಹಾಂತೇಶ್ ನಗರ ಈ ಥರ ಕ್ಲಿಕ್ ಮಾಡಿ. ಈಗ ನೀವು ಬೆಂಗಳೂರಲ್ಲಿ ಯಾವ ಸ್ಟಾಪ್ನಲ್ಲಿ ಇರಬೇಕಂದ್ರೆ ಈ ಥರ ಬರ್ತವೆ, ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಹಾಕಬೇಕಾಗುತ್ತೆ. ಅಲ್ಲೇನಂದರೆ ನಂಬರ್ ಮತ್ತು ಇಮೇಲ್ ID ಮತ್ತು ಸ್ಟೇಟ್ ಆಫ್ ರೆಸಿಡೆನ್ಸಿ ಕರ್ನಾಟಕ ಅಂತ ಹಾಕಿ. ಈಗ ಪ್ಯಾಸೆಂಜರ್ ಡೀಟೇಲ್ಸ್ನ ಆ್ಯಡ್ ಮಾಡ್ಬೇಕಂದ್ರೆ ನ್ಯೂ ಪ್ಯಾಸೆಂಜರ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೇಮ್, ಏಜ್ ಮತ್ತು ಜೆಂಡರ್ನ ಹಾಕ್ಕೊಳ್ಳಿ ಈ ಥರ. ಹಾಗೆ ಇಲ್ಲಿ ಗೆಟ್ ರೆಡ್ ಪಾಸ್ ಆ್ಯಟ್ 1000 ಅಂತ ಇದೆ, ನೋ ಪ್ರೊಸೀಡ್ ವಿತ್ ರೆಡ್ ಪಾಸ್ ಅಂತ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಫ್ರೀ ಕ್ಯಾನ್ಸಲೇಷನ್ ಬೇಕಂದರೆ ಪರ್ ಪರ್ಸನ್ 100 ಚಾರ್ಜ್ ಆಗುತ್ತೆ. ಅದಕ್ಕೆ ನೀವು ಡೋಂಟ್ ಆ್ಯಡ್ ಫ್ರೀ ಕ್ಯಾನ್ಸಲೇಷನ್. ನಿಮಗೆ ಕನ್ಫರ್ಮ್ ಇತ್ತು ಅಂದರೆ
ಫ್ರೀ ಕ್ಯಾನ್ಸಲ್ ಅಂತ ಕ್ಲಿಕ್ ಮಾಡಿ. ಮತ್ತು ನೀವು ಏನಾದ್ರು ಡೊನೇಟ್ ಮಾಡಬೇಕಂದ್ರೆ ಇಲ್ಲಿ 22% 1 ಪರ್ಸನ್ಗೆ ₹22 ಚಾರ್ಜ್ ಆಗುತ್ತೆ. ಡೊನೇಟ್ ಕೂಡ ಮಾಡ್ಬೋದು. ಈಗ ಅಂದರೆ ಡೋಂಟ್ ಹ್ಯಾಡ್ ರೆಡ್ ಬಸ್ಸಸ್ ಸುಸ್ತಾ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ. ಮತ್ತು ಇಲ್ಲಿ ಪೇನು ಅಂತ ಕ್ಲಿಕ್ ಮಾಡಿ. ನೋಡಿ ಈ ಥರ ಬಂದಿದೆ. ಎಷ್ಟಂದರೆ ₹100. ಈಗ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಮತ್ತೊಮ್ಮೆ ಚೆಕ್ ಮಾಡ್ಕೋಬೇಕು. ಏನಂದರೆ ಯಾವಾಗ ನೀವು ಬುಕ್ ಮಾಡಿದ್ರೆ ಆವಾಗ ಮತ್ತೆ ಸೀಟ್ ನಂಬರು ಈ ಥರ ಚೆಕ್ ಮಾಡಿ. ನಿಮಗೆ ಕೂಪನ್ ಕಾರ್ಡ್ ಇದ್ದರೆ ನಿಮ್ಮ ಕಡೆ ಅಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ಅದು 10% 5% ಆಫ್ ಆಗ್ತದೆ. ಮತ್ತು ನೀವು UPI ಇದ್ದರೆ UPI ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು UPI ಹಾಕಿಲ್ಲ ಅಂದರೆ ಪೇನು ಅಂತ ಹಾಕಿದರೆ ಡೈರೆಕ್ಟ್ UPIಗೆ ಬರುತ್ತೆ. ಈ ಥರ ಬುಕ್ ಮಾಡಿದರೆ ನಮಗೆ ಇಲ್ಲಿ ಬುಕ್ಕಿಂಗ್ ಅಂತ ಕ್ಲಿಕ್ ಮಾಡಿ. ಬುಕ್ ಆದಮೇಲೆ ಈ ಥರ ನಿಮಗೆ ಮೆಸೇಜ್ ಬರುತ್ತೆ. ಮತ್ತು ಜಿಮೇಲ್ ID ಕೂಡ ಮೆಸೇಜ್ ಬರುತ್ತೆ. ಮತ್ತು ಮೆಸೇಜ್ ಬರುತ್ತೆ. ಏನಂದರೆ ಬಸ್ ಡ್ರೈವರ್ ನಂಬರ್ ಮತ್ತು ಅವ್ರ ನೇಮು ಮತ್ತು ಯಾವ ಡೇಟು ಅಂತ ಒಂದು PDF ಬರುತ್ತೆ. ಇಲ್ಲಿ ನೋಡಿ ಈ ಥರ ಲೈವ್ ಟ್ರೆಕ್ಕಿಂಗ್ ನೀವು ಯಾವಾಗ ಹೊರಡ್ತಿರಲ್ಲ ಅವಾಗ ಲೈವ್ ಟ್ರೆಕ್ಕಿಂಗ್ ಲಿಂಕ್ ಕಳಿಸ್ತಾರೆ ಅವರು, ರೆಡ್ ಬಸ್ದವರು. ಈ ಥರ ನೀವು ಬಸ್ ಬುಕ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.